ತಮಿಳುನಾಡಿನ ಆಡಳಿತ ಪಕ್ಷ ಡಿಎಂಕೆ ಹಾಗೂ ಕಾಂಗ್ರೆಸ್ ನಡುವಿನ ಮೈತ್ರಿ ಮುರಿದು ಬಿದ್ದ ಬೆನ್ನಲ್ಲೇ ಡಿಎಂಕೆ ಹಿರಿಯ ನಾಯಕರೊಬ್ಬರು ಕಾಂಗ್ರೆಸ್ ವಿರುದ್ಧ ಅತ್ಯಂತ ಕೆಳಮಟ್ಟದ ಪದ ಬಳಕೆ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ. ಮೈತ್ರಿಕೂಟದಿಂದ ಕಾಂಗ್ರೆಸ್ ಹೊರನಡೆದಿರುವುದನ್ನ ನೇರವಾಗಿ ವ್ಯಭಿಚಾರಕ್ಕೆ ಹೋಲಿಸಿರುವ ಡಿಎಂಕೆ ಲೀಡರ್ ಹಸ್ತಪಾಳಯಕ್ಕೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ದ್ರಾವಿಡ ಪ್ರಮುಖ ಪಕ್ಷವು ಪಕ್ಷಾಂತರಿಗಳನ್ನ ಎಂದಿಗೂ ಮನ್ನಿಸೋದಿಲ್ಲ. ಕಾಂಗ್ರೆಸ್ ಇರುವ ಮೈತ್ರಿಕೂಟದಲ್ಲಿ ನಾವು ಇಲ್ಲ, ನಾನು ಅದನ್ನ ಸ್ಪಷ್ಟಪಡಿಸಿದ್ದೇನೆ ಅಂತ RS ಭಾರತಿ ಹೇಳಿದ್ರು. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಇಲ್ಲದೆ ಒಂದೇ ಒಂದು ಮೇಯರ್ ಸ್ಥಾನವನ್ನು ಗೆದ್ದು ತೋರಿಸಲಿ ಅಂತ ಕಾಂಗ್ರೆಸ್ಗೆ ಸವಾಲೆಸೆದ ಅವರು ಜನವರಿ ಆರಂಭದಲ್ಲಿ ಚುನಾವಣೆಗಳನ್ನು ನಡೆಸಬೇಕೆಂದು ಒತ್ತಾಯಿಸಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಜನರು ಅರ್ಹ ಅಭ್ಯರ್ಥಿಗಳನ್ನ ಮಾತ್ರ ಮತ ಹಾಕ್ತಾರೆ. ನಾನು ಅವರಿಗೆ ಸವಾಲು ಹಾಕ್ತೇನೆ, 6 ತಿಂಗಳಲ್ಲಿ ಚುನಾವಣೆ ನಡೆಸಲಿ. ಉದಾಹರಣೆಗೆ ಜನವರಿಯಲ್ಲಿ ನೀವು ಒಂದೇ ಒಂದು ಮೇಯರ್ ಹುದ್ದೆಯನ್ನ ಗೆಲ್ಲಲು ಸಾಧ್ಯವಾದ್ರೆ ನಾನು ನಿಮ್ಮ ಶಕ್ತಿಯನ್ನು ಒಪ್ಕೊಳ್ತೇನೆ. ಅಣ್ಣಾಮಲೈ ಮತ್ತು ಇತರರು ಈ ಸವಾಲನ್ನ ಸ್ವೀಕರಿಸಲು ಸಿದ್ಧರಿದ್ದೀರಾ ಅಂತ ಭಾರತಿ ಪ್ರಶ್ನೆ ಮಾಡಿದ್ರು. ಡಿಎಂಕೆಯ ಕಾರ್ಯಕ್ಷಮತೆ ಮತ್ತು ಮೈತ್ರಿ ಡೈನಾಮಿಕ್ಸ್ ಬಗ್ಗೆ ಕಾಂಗ್ರೆಸ್ ನಾಯಕ ಮಾಣಿಕ್ಯಂ ಠಾಗೋರ್ ಅವರ ವಿಮರ್ಶಾತ್ಮಕ ಹೇಳಿಕೆಗಳ ಬಗ್ಗೆ ಕೇಳಿದಾಗ, ಟ್ಯಾಗೋರ್ಗೆ ಮೊದಲು ತಮ್ಮ ಸ್ವಂತ ಗೆಲುವಿನ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ. ಕೆಲವು ಬೇರ್ಪಡುವಿಕೆಗಳು ಪರಸ್ಪರ ಒಪ್ಪಿಗೆಯಿಂದ ಸಂಭವಿಸಿದರು. ಈ ವಿಘಟನೆಯ ಪಾಲುದಾರ ರಹಸ್ಯ ಸಂಬಂಧದಲ್ಲಿ ತೊಡಗಿರುವಂತೆಯೇ ಇದೆ ಅಂತ ಹೇಳಿದ್ರು. ವ್ಯಭಿಚಾರಕ್ಕೆ ಸಮ ಇದು ನೀವು ಅಂತ ಜನರಲ್ ಆಗ್ಲೇ ಖರ್ಗೆ ಅವರು ಜೆಡಿಎಸ್ ಕಾಂಗ್ರೆಸ್ ಜೊತೆ ಇದ್ರು, ರಾಜ್ಯಸಭಾ ಮೆಂಬರ್ ಆದ್ರು ದೇವೇಗೌಡರು. ನಂತರ ಬಿಜೆಪಿ ಜೊತೆ ಸೇರಿದ್ರು, ಈಗ ಸೆಂಟ್ರಲ್ ಮಿನಿಸ್ಟರ್ ಆಗೋರು. ಆಗ ರಾಜ್ಯಸಭೆನಲ್ಲಿ ಅವ್ರದ್ದು ಮೊನ್ನೆ ನಿವೃತ್ತಿ ಆಗೋ ಟೈಮಲ್ಲಿ ಭಾಷಣ ಮಾಡ್ಬೇಕಾದ್ರೆ ಖರ್ಗೆ ಅವರು ಬೀಳ್ಕೊಡೋ ಟೈಮಲ್ಲಿ ದೇವೇಗೌಡರು ನಮ್ಮ ಜೊತೆ ಎಂಗೇಜ್ಮೆಂಟ್ ಆದ್ರು, ಬಿಜೆಪಿ ಜೊತೆ ಮದುವೆ ಆದ್ರು ಅಂತ ಹೇಳಿ ಅವ್ರನ್ನ ಟೀಕೆ ಮಾಡಿದ್ರು ವ್ಯಂಗ್ಯವಾಗಿ. ಅಟ್ಲೀಸ್ಟ್ ಅಫಿಷಿಯಲಿ ಮಾತುಕತೆ ಮಾಡ್ಕೊಂಡು ಹೋಗಿದ್ರು ದೇವೇಗೌಡರು ಬಿಜೆಪಿ ಜೊತೆ. ಆದ್ರೆ ಕಾಂಗ್ರೆಸ್ ಅವರು ಡಿಎಂಕೆಗೆ ಕೈ ಕೊಟ್ಟ ರೀತಿಯನ್ನ ಅರ್ಗಿಸ್ಕೊಳಕ್ ಆಗ್ತಲ್ಲ. ಡಿಎಂಕೆ ಅವರಿಗೆ ವ್ಯಭಿಚಾರಕ್ಕೆ ಸಮ ಕಾಂಗ್ರೆಸ್ ಮಾಡಿದ್ದು. ತಾಕತ್ತಿದ್ರೆ ಗೆಲ್ಲಿ ನೋಡೋಣ ನೆಕ್ಸ್ಟ್ ಲೋಕಲ್ ಬಾಡಿಲಿ ಅಂತ ಸವಾಲ್ ಹಾಕೋರೆ. ಕಾಂಗ್ರೆಸ್ ಇಲ್ಲ ತಮಿಳುನಾಡಲ್ಲಿ ಒಂದು 5 MLA ಅವರೇ. ವಿಜಯ್ ಜೊತೆ ಆಗಿದ್ರೆ ವಿಜಯ್ ಶಕ್ತಿ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಬೋದು ಅಂತ ಅವ್ರಿಗೆ ನೋಡ್ಬೇಕು ಹೆಂಗೆ ಅಂತ. ಆಂಧ್ರ ಪ್ರದೇಶದ ಮುಂಬರುವ ರಾಜ್ಯಸಭಾ ಚುನಾವಣೆಗೆ ಆಡಳಿತಾರೂಢ ತೆಲುಗು ದೇಶಂ ಪಕ್ಷವು ತನ್ನ 3 ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸಿದೆ. ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂತಕಾಯಲ ವಿಜಯ್, ಪ್ರಮುಖ ಶಿಕ್ಷಣ ಉದ್ಯಮಿ ಭಾಷ್ಯಂ ರಾಮಕೃಷ್ಣ ಮತ್ತು ಹಾಲಿ ರಾಜ್ಯಸಭಾ ಸದಸ್ಯ ಸನ್ನಾ ಸತೀಶ್ ಅವರಿಗೆ ಟಿಡಿಪಿ ಟಿಕೆಟ್ ಘೋಷಣೆ ಮಾಡಿದೆ. ಶನಿವಾರ ತಡರಾತ್ರಿ ಪಕ್ಷದ ಪ್ರಕಟಣೆ ಹೊರಬಿದ್ದ ಬೆನ್ನಲ್ಲೇ ಟಿಡಿಪಿ ಅಧ್ಯಕ್ಷ ಹಾಗೂ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಹಿರಿಯ ನಾಯಕರ ಸಮ್ಮುಖದಲ್ಲಿ 3 ಅಧಿಕೃತ ಬಿ ಫಾರ್ಮ್ ಹಸ್ತಾಂತರ ಮಾಡಿದ್ರು. ಪಕ್ಷದ ಟಿಕೆಟ್ ದೊರೆತ ಬಳಿಕ ಮಾತನಾಡಿದಂತ ವಿಜಯ್, ಕಷ್ಟ ಕಾಲದಲ್ಲಿ ಪಕ್ಷದ ಜೊತೆ ನಿಂತ ಕಾರ್ಯಕರ್ತರು ಮತ್ತು ನಾಯಕರನ್ನ ಪಕ್ಷ ಎಂದಿಗೂ ಕೈ ಬಿಡೋದಿಲ್ಲ ಎಂಬುದನ್ನ ಚಂದ್ರಬಾಬು ನಾಯ್ಡು ಮತ್ತು ಐಟಿ ಸಚಿವ ನಾರಾ ಲೋಕೇಶ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಈ ಜವಾಬ್ದಾರಿಯನ್ನ ಸಂಪೂರ್ಣ ನಿಷ್ಠೆಯಿಂದ ನಿಭಾಯಿಸುತ್ತೇನೆ ಅಂತ ಭರವಸೆ ನೀಡಿದರು. ಆಂಧ್ರ ಪ್ರದೇಶದ ಎನ್ಡಿಎ ಮೈತ್ರಿಕೂಟದ ಸೀಟು ಹಂಚಿಕೆ ಒಪ್ಪಂದದ ಪ್ರಕಾರ ತೆರವಾಗಲಿರುವ 4 ಸ್ಥಾನಗಳ ಪೈಕಿ ಟಿಡಿಪಿ 3 ಹಾಗೂ ಜನಸೇನಾ ಪಕ್ಷ 1 ಸ್ಥಾನದಲ್ಲಿ ಸ್ಪರ್ಧೆ ಮಾಡಲಿದೆ. ಪ್ರಸ್ತುತ ಆಂಧ್ರ ಪ್ರದೇಶದಿಂದ ರಾಜ್ಯಸಭೆಯಲ್ಲಿ ವೈಎಸ್ಆರ್ಸಿಪಿ 7 ಮತ್ತು ಟಿಡಿಪಿ 2 ಸ್ಥಾನಗಳನ್ನು ಹೊಂದಿವೆ. ಆದ್ರೆ ಜೂನ್ 18ರಂದು ನಡೆಯುವ ಚುನಾವಣೆಯ ನಂತರ ಈ ಚಿತ್ರಣ ಸಂಪೂರ್ಣ ಬದಲಾಗುವ ಸಾಧ್ಯತೆ ಇದೆ. 175 ಸದಸ್ಯರ ಆಂಧ್ರ ವಿಧಾನಸಭೆಯಲ್ಲಿ ಸದ್ಯ ಟಿಡಿಪಿ 135, ಜನಸೇನಾ 21, ಬಿಜೆಪಿ 8 ಸ್ಥಾನಗಳೊಂದಿಗೆ ಭಾರೀ ಬಹುಮತ ಹೊಂದಿದ್ದಾರೆ. ಪ್ರತಿಪಕ್ಷ ವೈಎಸ್ಆರ್ಸಿಪಿ ಕೇವಲ 11 ಸ್ಥಾನಗಳಿಗೆ ಕುಸಿದಿದೆ. ಹೀಗಾಗಿ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಅಭ್ಯರ್ಥಿಗಳ ಗೆಲುವು ಸುಲಭ ಎನ್ನಲಾಗ್ತಾ ಇದೆ. ಇನ್ನು ಅವರೇ ಇದ್ದಾಗ ಅವರೇ ಗೆಲ್ತಾರೆ, ಅದರಲ್ಲಿ ವಿಶೇಷ ಏನಿಲ್ಲ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವ ಮತ್ತೊಂದು ಶಾಕಿಂಗ್ ಸುದ್ದಿ ಬಿಡುಗಡೆಯಾಗಿದೆ. ಕೇಂದ್ರ ಸರ್ಕಾರವು 14.2 kg ಗೃಹ ಬಳಕೆಯ LPG ಸಿಲಿಂಡರ್ಗೆ ಬರೋಬ್ಬರಿ 29 ರೂಪಾಯಿ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಬೆಲೆ ಏರಿಕೆಯಾಗುತ್ತಿದ್ದಂತೆ ಇತ್ತ ಕರ್ನಾಟಕ ಕಾಂಗ್ರೆಸ್ ನಾಯಕರು ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಅಕ್ಷರಶಃ ಕೆಂಡಾಮಂಡಲರಾಗಿದ್ದಾರೆ. ಮೋದಿ ಸರ್ಕಾರಕ್ಕೆ ಜನರ ಮೇಲೆ ಕಾಳಜಿಯೇ ಇಲ್ಲ, ಜನ ಹಾಳಾಗೋಗ್ಲಿ ಅಂತಾನೆ ಬೆಲೆ ಜಾಸ್ತಿ ಮಾಡ್ತಿದ್ದಾರೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭೀಕರವಾಗಿ ಕಿಡಿಕಾರರು. ಬಿಜೆಪಿಯವರು ಯಾವಾಗಲೂ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದಾಗಲೂ ಜನರಿಗೆ ಇವರು ಲಾಭ ಕೊಡಲಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಈಗ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿದೆ ಅಂತ ನೆಪ ಹೇಳಿ ಬೆಲೆ ಏರಿಸಿದ್ದಾರೆ. ಇದು ಜನರ ಆರ್ಥಿಕ ವ್ಯವಸ್ಥೆಯ ಮೇಲೆ ಭಾರಿ ಹೊಡೆತ ನೀಡಲಿದೆ ಅಂತ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಇತ್ತ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಕೂಡ ಬೆಲೆ ಏರಿಕೆ ದೃಢಪಡಿಸಿದ್ದು, ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. LPG ದರ ಏರಿಕೆ ಕುರಿತು ನಾನು ಈಗಾಗಲೇ ಅಧಿಕಾರಿಗಳಿಂದ ವರದಿ ಕೇಳಿದ್ದೇನೆ. ಅದಕ್ಕಿಂತಲೂ ಹೆಚ್ಚಾಗಿ ಕೈಗಾರಿಕಾ ಅನಿಲ ಹಾಗೂ ಕೈಗಾರಿಕಾ ಡೀಸೆಲ್ ದರಗಳು ಆತಂಕಕಾರಿ ಪ್ರಮಾಣದಲ್ಲಿ ಭಾರಿ ಏರಿಕೆ ಕಂಡಿವೆ. ಈ ಇಡೀ ವಿಷಯದ ಕುರಿತು ಸಂಪೂರ್ಣ ವರದಿ ಪಡೆದು ನಾಳೆ ಈ ಬಗ್ಗೆ ಅಧಿಕೃತವಾಗಿ ಮಾತನಾಡ್ತೇನೆ ಅಂತ ಕೇಂದ್ರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಆದ್ರೆ ಇದಕ್ಕೆ ಕೌಂಟರ್ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ವಾತಾವರಣ ಇರೋದ್ರಿಂದ ಜಾಗತಿಕವಾಗಿ LPG ದರ ಏರಿದೆ. ಆದರೂ ಕೂಡ ಭಾರತದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಅಡುಗೆ ಅನಿಲ ದರ ಇದೆ ಅಂತ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡ್ರು. ಕರೆಕ್ಟ್, ಅಲ್ಲಿ ಜಾಸ್ತಿ ಆಗ್ತದೆ, ಇಲ್ಲಿ ಜಾಸ್ತಿ ಮಾಡ್ತಾ ಇದೀರಿ, ಅಲ್ಲಿ ಜಾಸ್ತಿ ಇದ್ದಾಗ ಇಲ್ಲಿ ಕಡಿಮೆ ಕೊಡಕ್ ಆಗಲ್ಲ ಅನ್ನೋ ಲೆಕ್ಕಾಚಾರಗಳು. ಒಂದು ಪ್ರಕಟಣೆ ಹೊರಡಿಸಿ ಪೆಟ್ರೋಲ್ 108, 109 ರೂಪಾಯಿನೂ ಆಯ್ತಲ್ಲ, ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದೀರಿ, ಸ್ಟೇಟ್ ಗವರ್ಮೆಂಟ್ ಎಷ್ಟು ಟ್ಯಾಕ್ಸ್ ಹಾಕ್ತಿದ್ದೀರಿ, ಇಬ್ರು ಮಾತಾಡ್ಕೊಂಡು ಅದೆಷ್ಟು ಕಡಿಮೆ ಮಾಡ್ಬೋದು ಮಾಡಿ. ಬರೀ ಬೆಲೆ ಏರಿಕೆಗೆ ಅವ್ರ ಕಾರಣ ಇವ್ರ ಕಾರಣ, ನೀವೆಷ್ಟು ಕಾರಣ ಅಂತ ಗೊತ್ತಾಗುತ್ತದೆ.
ಪೆಟ್ರೋಲ್ಗೆ ಸ್ಟೇಟ್ ಟ್ಯಾಕ್ಸ್ ಎಷ್ಟು, ಸೆಂಟ್ರಲ್ ಟ್ಯಾಕ್ಸ್ ಎಷ್ಟು, ಡೀಸೆಲ್ಗೆ ಸ್ಟೇಟ್ ಎಷ್ಟು, ಸೆಂಟ್ರಲ್ ಎಷ್ಟು, ಗ್ಯಾಸ್ಗೆ ಅವರೆಷ್ಟು ಇವರೆಷ್ಟು ಹಾಕಿ ಯಾಕೆ ಇಬ್ರು ಸೇರ್ಕೊಂಡು ಕತ್ಕೊಯ್ತೀರಿ ಜನಗಳನ್ನ? ಯಾಕೆ ಕತ್ಕೊಯ್ತೀರಿ? ಇಲ್ಲ ಹೇಳಿ, ನಾವಿದ್ರಿಂಗ್ ಮಾಡ್ತಿದ್ವಿ, ಅಧಿಕಾರದಲ್ಲಿ ಇದ್ದಿದ್ರೆ ನಾವು ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರಿಂಗ್ ಮಾಡ್ತಿದ್ವಿ ಅಂತ ಹೇಳಿ ಜನಗಳ ದೃಷ್ಟಿಯಿಂದ ಕೆಲಸ ಮಾಡಿ. ನಿಮ್ಮ ರಾಜಕೀಯ ತೀಟೆ ತೆಲುಗಿ ಯಾರು ಕೆಲಸ ಮಾಡಕ್ ಹೋಗ್ಬೇಡಿ. ಜನ ಆಮೇಲೆ ಜಿರ್ಲೆ, ಏಡಿ, ಇಲಿ, ಯಗಣಕ್ಕೆಲ್ಲ ಓಟ್ ಹಾಕ್ಬಿಡ್ತಾರೆ ಆಮೇಲೆ ಹಿಂಗ್ ಮಾಡಿದ್ರೆ. ಕೇರಳದ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಕೊಟ್ಟಿಯೂರಿಗೆ ಭೇಟಿ ನೀಡುವ ಕರ್ನಾಟಕದ ಭಕ್ತರ ಮೇಲೆ ಅಲ್ಲಿನ ಸ್ಥಳೀಯರು ಮತ್ತು ಆಡಳಿತ ಮಂಡಳಿ ನಡೆಸುತ್ತಿರುವ ದೌರ್ಜನ್ಯದ ವಿರುದ್ಧ ಇಡೀ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಣ್ಣೀರು ಹಾಕುತ್ತಾ ಕನ್ನಡಿಗರು ಹಂಚಿಕೊಂಡಿರತಕ್ಕಂಥ ವಿಡಿಯೋಗಳು ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕಿಚ್ಚು ಹೊತ್ತಿಸಿದೆ. ಇತಿಹಾಸ ಪ್ರಸಿದ್ಧ ಕೇರಳದ ಕೊಟ್ಟಿಯೂರು ಶಿವ ದೇವಸ್ಥಾನದಲ್ಲಿ ಕರ್ನಾಟಕದ ಭಕ್ತರ ಮೇಲೆ ಮನುಷ್ಯತ್ವವೇ ಇಲ್ಲದಂತೆ ಕ್ರೂರವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ದೇವಸ್ಥಾನದ ಆವರಣದಿಂದಲೇ ಭಕ್ತರು ಕಣ್ಣೀರು ಹಾಕುತ್ತಾ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದು, ದಯವಿಟ್ಟು ಯಾವುದೇ ಕನ್ನಡಿಗರು ಈ ಕೊಟ್ಟಿಯೂರು ಕ್ಷೇತ್ರಕ್ಕೆ ಕಾಲಿಡಬೇಡಿ, ಇಲ್ಲಿ ನಮಗೆ ರಕ್ಷಣೆಯೂ ಇಲ್ಲ, ಗೌರವವೂ ಇಲ್ಲ ಅಂತ ಭಾವುಕರಾಗಿ ಇಡೀ ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ವೈರಲ್ ಆಗಿರುವ ವಿಡಿಯೋಗಳಲ್ಲಿ ಭಕ್ತರಲ್ಲಿ ನಡೆಯುತ್ತಿರುವ ರೌಡಿಸಂ ಅನ್ನ ಬಿಚ್ಚಿಟ್ಟಿದ್ದಾರೆ. ಇಲ್ಲಿಗೆ ಬರುವ ಹೆಣ್ಣು ಮಕ್ಕಳು ತಾಯಂದಿರು ಎಂದೂ ನೋಡದ ಮೃಗಗಳಂತೆ ತಳ್ಳಾಡ್ತಾರೆ. ಕರ್ನಾಟಕದ ಭಕ್ತರೆಂದ್ರೆ ಇಲ್ಲಿಗೆ ಸ್ಥಳೀಯರಿಗೆ ಮತ್ತು ಆಡಳಿತ ಸಿಬ್ಬಂದಿಗೆ ಎಲ್ಲಿಲ್ಲದ ತಾತ್ಸಾರ. ಗಂಡು ಮಕ್ಕಳನ್ನ ಇಂದು ಮುಂದೆ ನೋಡದೆ ಮನ ಬಂದಂತೆ ಒದೆಯಲು ಬರ್ತಾರೆ. ಭಕ್ತರ ರಕ್ಷಣೆಗೆ ಇರಬೇಕಾದ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಅಂತೂ ಸಂಪೂರ್ಣ ಹದಗೆಟ್ಟಿದೆ. ಇಲ್ಲಿ ಅವರು ಭಕ್ತರ ಮೇಲೆ ಕಾಲಿನಿಂದ ನೀರನ್ನ ಎರಚಿ ವಿಕೃತಿ ತೋರ್ತಿದ್ದಾರೆ ಅಂತ ಆಕ್ರೋಶ ಅವರು ಹಾಕಿದ್ದಾರೆ. ನಮಗೆ ಮಲಯಾಳಿ ಭಾಷೆ ಬರೋದಿಲ್ಲ ಎಂಬುದನ್ನೇ ಬಂಡವಾಳ ಮಾಡಿಕೊಳ್ಳುವ ಅಲ್ಲಿನ ಸಿಬ್ಬಂದಿ ಅತ್ಯಂತ ಕೆಟ್ಟ ಪದಗಳಿಂದ ನಮ್ಮನ್ನ ನಿಂದಿಸ್ತಾರೆ. ಸಾವಿರಾರು ರೂಪಾಯಿ ಕೊಟ್ಟು ಸ್ಪೆಷಲ್ ಟಿಕೆಟ್ ಖರೀದಿಸಿದ್ರು ನಮಗೆ ಕನಿಷ್ಠ ಮಾನವೀಯತೆಯ ದರ್ಶನವೂ ಸಿಗ್ತಾ ಇಲ್ಲ. ಈ ದೇವಸ್ಥಾನಕ್ಕೆ ಅತಿ ಹೆಚ್ಚು ಆದಾಯ ತರುವುದೇ ಕರ್ನಾಟಕದ ಭಕ್ತರು. ಅಂತರಲ್ಲಿ ನಮ್ಮದೇ ಹಣ ಪಡೆದು ನಮ್ಮ ಮೇಲೆ ರೌಡಿಸಂ ಮಾಡೋದಾದ್ರೆ ನಾವು ಇಲ್ಲಿಗೆ ಬರುವುದೇ ವ್ಯರ್ಥ ಅಂತ ಭಕ್ತರು ಗರಂ ಆಗಿದ್ದಾರೆ. ಕರೆಕ್ಟು, ಯಾಕೆ ಹೋಯ್ತೀರಿ? ನಮ್ಮಲ್ಲೇ ದೇವಸ್ಥಾನಗಳಿಲ್ವಾ? ನಮ್ಮಲ್ಲೇ ದೇವಸ್ಥಾನಗಳು ತಾನೆ. ಹೋಗಿ ಇಲ್ಲೇ ಅಯ್ಯಪ್ಪ ಸ್ವಾಮಿಗೆ ಹೋದವ್ರಿಗೂ ಇವೇ ಹಣೆ ಬರ, ನಮ್ ಗಾಡಿಗಳಿಗೆ ತೊಂದರೆ ಕೊಡೋದು, ಇದಕ್ಕೂ ಇದೇ ಹಣೆ ಬರ. ಕರ್ನಾಟಕದಲ್ಲಿ ದೇವರು ದಿಂಡ್ರಿಲ್ವೇ ನಮ್ಗೆ? ಅವಶ್ಯಕತೆ ಇಲ್ಲ ಅಲ್ವಾ? ಅವ್ರಿಗೂ ಅರಿವಿರ್ಬೇಕು. ಕರ್ನಾಟಕದವ್ರು ಕೇರಳದಲ್ಲಿ ಜಾಸ್ತಿ ಅವರ, ಕೇರಳದಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಇದಾರ ಅಂತ. ಅದು ಅರಿವಿದ್ರಿಂಗ್ ಮಾಡಕ್ ಹೋಗಲ್ಲ ಅವರು. ಬಟ್ ನೀವು ಯಾಕಂಗ್ ಪದೇ ಪದೇ ಹಂಗೆ ಹೋಯ್ತಿರೋ ಗೊತ್ತಿಲ್ಲ. ಇಲ್ಲಿರೋ ದೇವಸ್ಥಾನಗಳನ್ನ ಹುಡ್ಕೊಂಡು ಹೋಗಿ ಲಿಸ್ಟ್ ಮಾಡಿ. ಅಲ್ಲಿಗೆ ಹೋಗೋದು ಹಣೆ ಬರ ಏನೈತೆ? ನಮ್ ಸ್ಟೇಟ್ ಕಾರ ಫಂಡ್ ಒಳ್ಳೆ ಟ್ಯಾಕ್ಸ್ ಆರ ಬರ್ತದೆ, ನಿಮ್ಮ ಉಂಡಿಗೆ ಹಾಕೋ ಕಾಸೆಲ್ಲ.